ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವು ದೇವರಿಗೆ ಒಂದು ಹರಕೆ ಇತ್ತು, ಅದನ್ನು ಇವತ್ತು ತೀರಿಸ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ಕೊಟ್ಟಿದ್ದೀವಿ ದೇವಸ್ಥಾನದಲ್ಲಿ. ಇವನು ನನ್ನ ಮಗ, ಇವನಿಗೋಸ್ಕರನೇ ಪೂಜೆ ನಾವು ಮಾಡಿಸ್ತಿದ್ದೀವಿ ದೇವಸ್ಥಾನದಲ್ಲಿ. ಇವರು ನಮ್ಮಪ್ಪ, ಇವನು ನನ್ನ ಮಗ 3 ಇಯರ್ಸು, ಇಶಾಂತ್ ಅಂತ. ಇದು ಬಂದುಬಿಟ್ಟು ನಮ್ಮ ತವ್ರ ಮನೆಯಲ್ಲಿರೋಂಥದ್ದು ಚಿಕ್ಕ ದೇವಸ್ಥಾನ. ಹಳ್ಳೀಲಿ ಆಲ್ಮೋಸ್ಟ್ ಎಲ್ಲ ಈ ಥರನೇ ಇರುತ್ತೆ ದೇವಸ್ಥಾನಗಳು. ತಾಯಿ ಬಂದುಬಿಟ್ಟು ಮಾರಿಯಮ್ಮ ದೇವಿ ನಮ್ಮ ಹಳ್ಳೀಲಿರೋದು. ಈ ತಾಯಿಗೆ ನಾವು ಹರಕೆ ಕಟ್ಕೊಂಡಿದ್ದು. ನನಗೆ ಫಸ್ಟ್ ಹೆಣ್ಮಗು, ಅವಳಾದಮೇಲೆ ಈಗ ಇದು ಇಶಾಂತ್ ಬಂದುಬಿಟ್ಟು ಸೆಕೆಂಡ್ ಗಂಡು ಮಗು. ಸೊ ಫಸ್ಟ್ ಹೆಣ್ಮಗು ಆಗಿದ್ದರಿಂದ ನನಗೆ ಸಿಸೇರಿಯನ್ ಆಗಿದ್ದರಿಂದ ನೆಕ್ಸ್ಟ್ ಗಂಡು ಮಗು ಆಗಬೇಕಂತ ಹೇಳ್ಬಿಟ್ಟು ನಾವು ತಾಯಿಯಲ್ಲಿ ಹರಕೆ ಮಾಡ್ಕೊಂಡಿದ್ದು. ನಮ್ಮೂರಲ್ಲಿ ತುಂಬ ಜನ ಈ ಹರಕೆ ಮಾಡ್ಕೊಂಡ್ಮೇಲೆ ತುಂಬ ಜನಕ್ಕೆ ಗಂಡು ಮಗು ಆಗಿದೆ. ಹಾಗಾಗಿ ನಾವು ಈ ಹರಕೆ ಮಾಡ್ಕೊಂಡಿದ್ವಿ. ನಾವು ಫಸ್ಟಿಂದ ಪೂಜೆ ಮಾಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾವು ಮನೆಯಿಂದ ದೇವಸ್ಥಾನ ಹತ್ರಕ್ಕೆ ಬರೋಷ್ಟರೊಳಗಡೆ ಅಣ್ಣವರು ದೇವಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು. ನಾವು ಬರೋಷ್ಟೊತ್ತಿಗೆ ದೇವರಿಗೆ ಕಾಯಿ ಹೊಡೆದು ಊದುಬತ್ತಿ ಹಚ್ಚಿ ಮಂಗಳಾರತಿ ಕೊಡ್ತಾಯಿದ್ರು. ನಾವು ದೇವಸ್ಥಾನ ಹತ್ರ ಬರೋಷ್ಟರೊಳಗೆ ನಾನು ಅಲ್ಲಿಂದನೇ ವೀಡಿಯೋ ಶೂಟ್ ಮಾಡಿಕೊಂಡೆ. ನೋಡಿ, ಅಣ್ಣವರು ಪೂಜೆ ಮಾಡ್ತಿದ್ದಾರೆ. ಅಂದರೆ ನನ್ನ ಮಗಂದು ಏನು ಹರಕೆ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಯಾರೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆಯೇ ಕೊನೆ ತನಕ ನೋಡಿದ್ಮೇಲೆ ಈ ಕಾಲದಲ್ಲಿ ಈ ಥರ ನಂಬಿಕೆಗಳು ಇಟ್ಕೊತೀರ ಅಂತ ಯಾರೂ ಬ್ಯಾಡಾಗಿ ತಿಳ್ಕೊಬೇಡಿ. ಬಟ್ ಅವ್ರವ್ರ ನಂಬಿಕೆ ಅವ್ರದ್ದು. ನಮ್ಮ ಮನೇಲಿ ಬಂದುಬಿಟ್ಟು ನಮ್ಮ ಮನೆಯವ್ರೊಬ್ಬರೇ ಗಂಡು ಮಗು. ಸೊ ಮತ್ತು ನಮ್ಮ ಅತ್ತೆ ಮಾವ್ರದ್ದು ಏನಂದರೆ ಮತ್ತೆ ಗಂಡು ಮಗು ಇಲ್ಲ ಅಂದರೆ ಅವ್ರ ವಂಶ ಒಬ್ಬರೇ ಆಗಿಬಿಡತ್ತೆ, ವಂಶ ಇಲ್ದಾಗ್ಬಿಡತ್ತೆ ಅನ್ನೋದು ಅವ್ರ ಫೀಲಿಂಗ್ ಇತ್ತು. ಮತ್ತು ನಮಗೂ, ನನಗೆ ಮತ್ತು ನಮ್ಮ ಮನೆಯವ್ರಿಗೂ ಒಂದು ಹೆಣ್ಮಗು ಒಂದು ಗಂಡು ಮಗು ಇದ್ದರೆ ಫ್ಯಾಮಿಲಿ ಫುಲ್ಫಿಲ್ ಥರ ಇರುತ್ತೆ ಅನ್ನೋದು ನಮಗೊಂದು ಆಸೆ ಇತ್ತು. ಮಗು ಯಾವುದಾದ್ರೂ ಆಗಿರಲಿ, ಬಟ್ ಗಂಡು ಮಗು ಆಗಬೇಕು ಅನ್ನೋದು ಚಿಕ್ಕ ಆಸೆ ಇತ್ತು. ಹಾಗಾಗಿ ದೇವರಲ್ಲಿ ಹರಕೆ ಕಟ್ಕೊಂಡಿದ್ವಿ. ತಾಯಿಯಿಂದ ನಮ್ಗೆ ಗಂಡು ಮಗುನೇ ಆಯಿತು. ಸೊ ಹೆಲ್ದಿಯಾಗಿದ್ದಾನೆ ಮಗು ಕೂಡ. ತಾಯಿ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಇಬ್ಬರು ಮಕ್ಕಳ ಮೇಲೆ ಇರಲಿ. ನೋಡಿ, ಅಣ್ಣವರು ಮಂಗಳಾರತಿ ಕೊಡ್ತಿದ್ದಾರೆ ತಾಯಿಗೆ. ದಯವಿಟ್ಟು ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ನಾವು ಏನು ಹರಕೆ ಮಾಡ್ಕೊಂಡಿದ್ವಿ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಅಣ್ಣವರು ತಾಯಿಗೆ ಮಂಗಳಾರತಿ ಕೊಟ್ಬಿಟ್ಟು ಈಚೆಗಡೆಗೆ ತೊಗೊಬರ್ತಿದ್ದಾರೆ. ಯಾರೂ ಇದ್ದಿಲ್ಲ ನಾವು ಪೂಜೆ ಮಾಡಿಸೋ ಟೈಮ್ಗೆ. ಒಂದು 10 ಜನ ಇದ್ರಷ್ಟೇ, ತುಂಬ ಜನ ಯಾರೂ ಇದ್ದಿಲ್ಲ ದೇವಸ್ಥಾನದ ಹತ್ರ. ಸೂರ್ಯದೇವನಿಗೆ ಆರತಿ ಕೊಟ್ಟು ಮತ್ತು ಅಣ್ಣವರು ಕೊಡ್ತಿದ್ದಾರೆ ಮಂಗಳಾರತಿ. ನಮ್ಮಪ್ಪ ಅವರು, ನನ್ನ ಮಗ, ಇವಂದೇ ಪೂಜೆ. ಇವನಿಗೋಸ್ಕರ ಹರಕೆ ಕಟ್ಟಿದ್ದು. ನೋಡಿ, ಇವಳು ಬಂದುಬಿಟ್ಟು ನನ್ನ ಮಗಳು ರಿತ್ವಿಕಾ ಅಂತ. ನನ್ನ ಮಗ. ಮತ್ತು ಪೂಜೆ ಆಗಿದ್ದಾದಮೇಲೆ ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಏನಾದರೂ ಬೇರೆದು ಮಾಡಿಸೋಣ ಅಂದ್ಕೊಂಡಿದ್ವಿ, ಬಟ್ ನಾವು ಆಗಿಲ್ಲ ಟೈಮ್ಗೆ. ಸೊ ಅಭಿಷೇಕ ಮಾಡಿಸಿದ್ದು ಮತ್ತು ಸ್ವೀಟ್ ಬೂಂದಿ ಕೊಡ್ತಿದ್ದಾರೆ. ಅಣ್ಣವರು ಪೂಜೆ ಮಾಡಿ ಎಲ್ಲ ಮಂಗಳಾರತಿ ಎಲ್ಲ ಆಗಿದ್ದಾದಮೇಲೆ ಪ್ರಸಾದ ಕೊಡ್ತಿದ್ದಾರೆ. ನಮ್ಮ ತಂದೆಯವರು ಬೂಂದಿ ಕೊಡ್ತಿದ್ದಾರೆ, ಅಣ್ಣವರು ಅಭಿಷೇಕ ಮಾಡಿದ್ರು. ನೋಡಿ, ಇದು ಹರಕೆ ಏನಂತ ಇವಾಗ ಗೊತ್ತಾಗುತ್ತೆ. ಏನಂದರೆ ನಾವು ಕಟ್ಕೊಂಡಿದ್ದ ಹರಕೆ, ನನ್ನ ಮಗ ಹುಟ್ಟಿದಾಗ ಎಷ್ಟು ತೂಕ ಇರ್ತಾನೋ ಅಷ್ಟು ತೂಕ ಚಿಲ್ಲರೆ ಕಾಸನ್ನ ತಾಯಿ ಹುಂಡಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹರಕೆ ಕಟ್ಕೊಂಡಿದ್ದು. ನನ್ನ ಮಗ ಹುಟ್ಟಿದಾಗ 3 kg 16 grams ಇದ್ದ. ಸೊ ನಾವು 3 kg 16 ಗ್ರಾಮ್ ಅಷ್ಟು ಚಿಲ್ಲರೆ ಕಾಸನ್ನ ತಾಯಿ ಹುಂಡಿಗೆ ಹಾಕಿದ್ದೀವಿ. ಅದು ಫಸ್ಟ್ ಇಯರೇ ನಾವು ಹರಕೆನ ತೀರಿಸ್ಬೇಕಾಗಿತ್ತು. ಫಸ್ಟ್ ನನ್ನ ಮಗ ಹುಟ್ಟಿದ ಫಸ್ಟ್ ಇಯರ್ ಡೇಟ್ಗೆ ನಮ್ಮ ಮಾವರು ತೀರ್ಕೊಬಿಡ್ತಾರೆ. ಅದರಿಂದ ನಾವು 3 years ತೀರ್ಸೋಕ್ಕಾಗಿಲ್ಲ ಇದನ್ನು. ಮತ್ತು 3 years ಆಗಿದ ತಕ್ಷಣ ನಾವು ತೀರಿಸ್ಬಿಟ್ವಿ. ಸಿಂಪಲ್ಲಾಗಾದರೂ ಹೋಗಲಿ, ತಾಯಿಗೆ ಹರಕೆ ಅನ್ನೋದು ಇಟ್ಕೋಬಾರ್ದು ಅಂದ್ಬಿಟ್ಟು ತೀರಿಸ್ಬಿಟ್ಟಿದ್ದೀವಿ. ನನ್ನ ಮಗ ಮತ್ತು ನನ್ನ ಮಗಳು ಚಿಕ್ಕದಾಗಿ ಹಾಕ್ತಿದ್ದಾರೆ ಕಾಸನ್ನ ಹುಂಡಿಗೆಗೆ. ಅದು ಹುಂಡಿಗೆ ಲಾಕ್ ಮಾಡಿದರು. ನಾವು ಹುಂಡಿಗೆ ಫುಲ್ ಅಮೌಂಟು ಅಂದರೆ ಆ ಕಾಸನ್ನೆಲ್ಲ ಒಳಗಡೆ ಇಟ್ಬಿಡೋಣ ಲಾಕ್ ತೆಗೆದು ಅಂದ್ಕೊಂಡ್ವಿ. ಬಟ್ ಅವರು ಲಾಕ್ ತೊಗೊಂಡು ಬಂದಿಲ್ಲ, ಅಣ್ಣವ್ರು ಮರ್ತು ಬಂದುಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಿಧಾನಾಗಿ ಮಕ್ಕಳು ಹುಂಡಿಗೆಗೆ ಆ ರೀತಿಯೇ ಹಾಕಿದ್ದಾರೆ ಕಾಸು. ಹಾಗೆ ಫ್ರೆಂಡ್ಸ್ ನೋಡಿ, ಇದೇ ನಾವು ಕಟ್ಕೊಂಡಿದ್ದ ಹರಕೆ. ಅವ್ರ ನಂಬಿಕೆ ಅವ್ರಿಗಿರುತ್ತೆ. ಸೊ ನಮಗೆ ನಾವು ಏನು ಹರಕೆ ಕಟ್ಕೊಂಡಿದ್ವೋ ಅದರಿಂದ ನಮ್ಗೆ ಗಂಡು ಮಗು ಆಯಿತು. ಸೊ ನಾವು ಖುಷಿಯಿಂದನೇ ಹರಕೆ ತೀರಿಸಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಹಾಗೆ ನನ್ನ ಮಕ್ಕಳನ್ನ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಫಾರ್